ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 208ನೆಯ ತಿರುನಾಮ ಶಾಸ್ತ. ಬಹಳ ವರ್ಷಗಳ ಹಿಂದೆ ಆಂಧ್ರ ಪ್ರದೇಶದ ವಿಜಯವಾಡದ ಸಮೀಪದಲ್ಲಿರುವ ಮಂಗಳಗಿರಿ ಎಂಬ ಊರಿನಲ್ಲಿ ಭೀಕರ ಬರ ಉಂಟಾಯಿತು. ಬೆಳೆಗಳು ಒಣಗಿ ಹೋದವು, ಬಾವಿಗಳು ಬತ್ತಿ ಹೋದವು ಹಾಗೂ ಜನರಿಗೆ ಒಂದು ಹೊತ್ತಿನ ಊಟಕ್ಕೂ ಕಷ್ಟವಾಗುತ್ತಿತ್ತು. ಸಹಾಯಕ್ಕಾಗಿ ಊರಿನ ಜನರು ತಮ್ಮ ಮುಖ್ಯಸ್ಥನ ಬಳಿಗೆ ಹೋದರು. ಕರುಣಾಮಯನಾದ ಆ ಮುಖ್ಯಸ್ಥನು ತನ್ನ ಬಳಿ ಉಳಿದಿದ್ದ ಧಾನ್ಯವನ್ನು ಜನರಿಗೆ ಹಂಚಲು ನಿರ್ಧರಿಸಿದನು. ಆದರೆ ಅಷ್ಟರಲ್ಲಿ ಕೆಲವು ದರೋಡೆಕೋರರು ಅವನ ಧಾನ್ಯವನ್ನು ದೋಚಲು ಬರುತ್ತಿದ್ದಾರೆ ಎಂಬ ಸುದ್ದಿ ತಿಳಿಯಿತು. ದರೋಡೆಕೋರರು ಶಸ್ತ್ರಗಳನ್ನು ಹಿಡಿದಿದ್ದರಿಂದ ಅವರನ್ನು ಎದುರಿಸುವುದು ಸಾಧ್ಯವಿಲ್ಲ ಎಂದು ಅರಿತ ಮುಖ್ಯಸ್ಥನು ಊರಿನ ಜನರೆಲ್ಲರನ್ನು ಕರೆದುಕೊಂಡು ಬೆಟ್ಟದ ಮೇಲಿದ್ದ ನರಸಿಂಹರ ಗುಹೆಯ ದೇವಾಲಯಕ್ಕೆ ಹೋಗಿ ಆಶ್ರಯ ಪಡೆದನು. ಎಲ್ಲರೂ ಗುಹೆಯೊಳಗೆ ಭಗವಂತನನ್ನು ಭಕ್ತಿಯಿಂದ ಪ್ರಾರ್ಥಿಸುತ್ತಿದ್ದರು. ಮುಖ್ಯಸ್ಥನು ಮಾತ್ರ ಗುಹೆಯ ಬಾಗಿಲಿನ ಬಳಿ ನಿಂತು ಜನರನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದನು. ಸ್ವಲ್ಪ ಸಮಯದಲ್ಲೇ ದರೋಡೆಕೋರರು ಕತ್ತಿಗಳನ್ನು ಹಿಡಿದು ಗುಹೆಯ ಬಳಿ ಬಂದರು. ಆಗ ಇದ್ದಕ್ಕಿದ್ದಂತೆ ಗುಹೆಯೊಳಗಿಂದ ಭಯಂಕರವಾದ ಸಿಂಹದ ಗರ್ಜನೆ ಕೇಳಿಸಿತು. ಅದರ ಜೊತೆ ತೀವ್ರವಾದ ಬಿಸಿ ಗಾಳಿ ಗುಹೆಯಿಂದ ಹೊರಬಂತು. ದರೋಡೆಕೋರರಿಗೆ ಆ ಗುಹೆಯ ಬಾಗಿಲೇ ಒಂದು ದೊಡ್ಡ ಸಿಂಹದ ಬಾಯಿಯಂತೆ ಕಾಣಿಸಿತು. ಬಲವಾದ ಬಿಸಿ ಗಾಳಿ ಬೆಟ್ಟದ ಮೇಲಿಂದ ಬೀಸಿ ಅವರನ್ನು ಕೆಳಗೆ ಎಸೆದು ಬಿಟ್ಟಿತು. ಅವರ ಕೈಯಲ್ಲಿದ್ದ ಆಯುಧಗಳು ದೂರಕ್ಕೆ ಹಾರಿ ಬಿದ್ದವು. ತನ್ನ ಭಕ್ತರನ್ನು ರಕ್ಷಿಸಲು ಭಗವಂತನು ಕ್ಷಣವೂ ತಡ ಮಾಡಲಿಲ್ಲ. ಅವರಿಗೆ ಹಾನಿ ಮಾಡಲು ಬಂದ ದರೋಡೆಕೋರರಿಗೆ ತಕ್ಕ ಶಿಕ್ಷೆಯನ್ನು ನೀಡಿ ತನ್ನ ಭಕ್ತರನ್ನು ಕಾಪಾಡಿದನು. ಇಂದಿಗೂ ನೀವು ಮಂಗಳಗಿರಿಯ ಶ್ರೀ ಪಾನಕ ಲಕ್ಷ್ಮೀನರಸಿಂಹಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿದರೆ ಸ್ವಯಂ ಪ್ರಕಟರಾದ ಭಗವಂತನ ದಿವ್ಯ ದರ್ಶನ ಪಡೆಯಬಹುದು. ಅಲ್ಲಿ ಭಗವಂತನು ಬಾಯಿ ಮಾತ್ರ ತೆರೆದಿರುವ ರೂಪದಲ್ಲಿ ನೆಲೆಸಿದ್ದಾರೆ. ಅವರಿಗೆ ಪಾನಕ ಮಾತ್ರ ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. ಶಾಸ್ತ ಎಂದರೆ ದುಷ್ಟರನ್ನು ಶಿಕ್ಷಿಸುವವನು ಎಂದು ಅರ್ಥ. ತನ್ನ ಭಕ್ತರಿಗೆ ಹಾನಿ ಮಾಡಲು ಬರುವವರನ್ನು ಭಗವಂತನು ಕಠಿಣವಾಗಿ ಶಿಕ್ಷಿಸಿ ತನ್ನ ಭಕ್ತರನ್ನು ಸದಾ ರಕ್ಷಿಸುತ್ತಾನೆ. ನಾವು ಪ್ರತಿದಿನ ಶಾಸ್ತ್ರೇ ನಮಃ ಎಂದು ಜಪಿಸಿದರೆ ನರಸಿಂಹಸ್ವಾಮಿಯು ಎಲ್ಲ ರೀತಿಯ ಅಪಾಯಗಳಿಂದ ನಮ್ಮನ್ನು ಕಾಪಾಡುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.